ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ. ನೋಡಿ, ನಾನು ಈ ಹಿಂದೆ ಮಾಡಿರುವಂಥ ಹಲವಾರು ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದರೆ ನಾನು ಫುಲ್ ಟೈಮ್ ಪ್ರಾಕ್ಟೀಸಲ್ಲಿರೋದು. ನಾನು ಯಾವುದೇ ಕಂಪ್ನಿಗಾಗಲಿ ಅಥವಾ ಯಾರಿಗೂ ಕೂಡ ಜಾಬ್ಗೆ ಅಂತ ವರ್ಕ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಎಂಪ್ಲಾಯರ್ ರಿಲೇಷನ್ಶಿಪ್ ಇಲ್ಲ, ಸರ್ವಿಸ್ ಪ್ರೊವೈಡರ್ ಆ್ಯಂಡ್ ಕ್ಲೈಂಟ್ ರಿಲೇಷನ್ಶಿಪ್ ಇದೆ. ಫ್ರೀಲಾನ್ಸರ್ ಆಗಿ ನಾನು ವರ್ಕ್ ಮಾಡ್ತಾ ಇರೋದು, ಅಂದರೆ ಫುಲ್ ಟೈಮ್ ಪ್ರಾಕ್ಟೀಸಲ್ಲಿದ್ದೀನಿ. ಸೊ ಈಗ ಹಲವಾರು ಸ್ಟೂಡೆಂಟ್ಗಳು ನನಗೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿದರು, ಅಂದರೆ ಇವಾಗ CA ಕ್ಲಿಯರ್ ಆದಮೇಲೆ ಯಾವ ಅಂದರೆ ಪಾತ್ನ ಚೂಸ್ ಮಾಡ್ಕೊಳ್ಬೇಕು, ಜಾಬ್ ಮಾಡಿದ್ರೆ ಒಳ್ಳೇದಾ ಅಥವಾ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದಾ, ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಥರ ಎಲ್ಲ ಆಪ್ಷನ್ಸ್ಗಳಿದೆ, ಆ್ಯಂಡ್ ಜಾಬ್ ಮಾಡೋಕ್ಕೆ ಅಂತ ಬಂದಾಗ ಯಾವ ಥರ ಎಲ್ಲ ಆಪ್ಷನ್ಸ್ಗಳಿದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದರು. ಆ್ಯಂಡ್ ನಿಮಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ನಾನು ಇವತ್ತು ನಿಮಗೆ ಜಾಬ್ ಅಂತ ಬಂದಾಗ ಅಥವಾ ಪ್ರಾಕ್ಟೀಸ್ ಇರಲಿ, ಎಂಟ್ರಿ ಯಾವ ಥರ ಸಿಗುತ್ತೆ, ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕಾಗತ್ತೆ, ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಯಾವ ಥರ ಇರುತ್ತೆ, ಹಾಗೆ ಅರ್ನಿಂಗ್ ಅಂತ ಬಂದಾಗ ಎಷ್ಟಿರುತ್ತೆ, ಹಾಗೆ ಏನೆಲ್ಲ ಚಾಲೆಂಜಸ್ ಇರುತ್ತೆ, ಹಾಗೆ ಥ್ರೆಟ್ಸ್ಗಳಿರುತ್ತೆ, ಇದೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಮಾಡೋಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ನಿಮಗೆ ಬರುತ್ತೆ, ಸೊ ದಟ್ ನೀವು ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ನೋಡಿ, ನೀವು ಈಗ CA ಕ್ಲಿಯರ್ ಆಗಿದೆ, ಎಲ್ರಿಗೂ ಯೋಚನೆ ಇರುತ್ತೆ, ಅಂದರೆ ಪ್ರಾಕ್ಟೀಸ್ಗೆ ಹೋಗ್ಬೇಕಾ ಅಥವಾ ಜಾಬಲ್ಲಿ ಇರಬೇಕಾ, ಈ ಡೈಲಮ ಇರೋವಂಥದ್ದು ಸಹಜ. ನನಗೂ ಕೂಡ ನಾನು CA ಮುಗಿಸ್ಕೊಂಡ್ಮೇಲೆ ಒಂದಷ್ಟು ಸ್ವಲ್ಪ ಥಾಟ್ಸ್ ಇತ್ತು, ಅಂದರೆ ಪ್ರಾಕ್ಟೀಸ್ಗೆ ಹೋಗ್ಬೇಕಾ ಅಥವಾ ಜಾಬ್ಗೆ ಹೋಗ್ಬೇಕಾ. ಅಂದರೆ ನಾನು CA ಮುಗಿಸ್ಕೊಂಡು ಆಗ್ತಾನೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ, ಕೋವಿಡ್ ಲಾಕ್ಡೌನ್ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಆಲ್ಮೋಸ್ಟ್ 1 ಇಯರ್ವರೆಗೂ ನಮಗೆ ಡೆಡ್ಲೈನ್ಗಳೇ ಇರಲಿಲ್ಲ. ಇಂಡೆಫಿನೈಟ್ ಪೀರಿಯಡ್ಗೆ ಎಕ್ಸ್ಟೆನ್ಷನ್ ಕೊಟ್ಬಿಟ್ಟಿದ್ರು. ITR ಫೈಲಿಂಗ್ ಇರ್ಬೋದು, GST ಇರ್ಬೋದು, ಎಲ್ಲ ಬಿಸ್ನೆಸ್ಗಳು ಆಲ್ಮೋಸ್ಟ್ ಶಟ್ ಡೌನ್ ಆಗಿಬಿಟ್ಟಿತ್ತು, ಯಾವುದೋ ಆಪ್ರೇಷನ್ಸ್ ಎಲ್ಲ ಇರಲಿಲ್ಲ. ಸೊ ಹಾಗೆಲ್ಲ ನನ್ನ ಫ್ರೆಂಡ್ಸು ಕೆಲವೊಬ್ಬರೆಲ್ಲ ಕ್ಯಾಂಪಸ್ ಥ್ರೂ ಇರ್ಬೋದು ಅಥವಾ ಅವರ ಆರ್ಟಿಕಲ್ಸ್ ಮಾಡ್ತಿರೋಂಥ ಫರ್ಮಲ್ಲೇ ಜಾಬ್ಗಳಿಗೆ ಜಾಯ್ನ್ ಆಗಿದ್ರು. ಅವರೆಲ್ಲ ಒಂದು ಹ್ಯಾಂಡ್ಸಮ್ ರೆವಿನ್ಯೂನ ಜನ್ರೇಟ್ ಮಾಡ್ತಾಯಿದ್ರು. ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆಗಲೂ ಕೂಡ, ಅಂದರೆ ಜಾಬ್ಗೆ ಹೋಗ್ಬಿಡ್ಬೇಕಾಗಿತ್ತಾ, ಇಂಡಸ್ಟ್ರಿ ಸಿಚುವೇಶನ್ ಯಾವ ಥರ ಇರ್ತಾಯಿತ್ತು, ಪ್ರಾಕ್ಟೀಸಲ್ಲೇ ಸಸ್ಟೈನ್ ಆಗ್ಬೋದಾ, ಈ ಎಲ್ಲ ಕ್ವೆಶ್ಚನ್ಗಳು ಇದ್ದಿದ್ದು ಸಹಜ. ಹಾಗೆ ಯಾರೆಲ್ಲ ಹೊಸದಾಗಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತಾರೆ, ಈಸಿ ಎಂಟ್ರಿ ಇರುತ್ತೆ ಪ್ರಾಕ್ಟೀಸ್ಗೆ ಬರೋಕ್ಕೇನು. ಅಂದರೆ CA ಮುಗಿದಿದ್ದ ಕೂಡಲೇ ಒಂದು ಮೆಂಬರ್ಶಿಪ್ಗೆ ಅಪ್ಲೈ ಮಾಡಬೇಕಾಗತ್ತೆ ಇನ್ಸ್ಟಿಟ್ಯೂಟಿಂದ. ಅಂದರೆ ನೀವು ಜಾಬ್ಗೆ ಹೋಗಿ ಪ್ರಾಕ್ಟೀಸ್ಗೆ ಹೋಗಿ ಒಂದು ಮೆಂಬರ್ಶಿಪ್ ನಂಬರ್ ಅಪ್ಲೈ ಮಾಡಿದ್ರೆ ತಕ್ಷಣ ನಿಮಗೆ ಮೆಂಬರ್ಶಿಪ್ ನಂಬರ್ ಸಿಕ್ಬಿಡುತ್ತೆ. ಸೊ ವಿತ್ ದ್ಯಾಟ್ ನೀವು ಆ್ಯಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ನೀವು ICI ಮೆಂಬರ್ಸ್ ಲೆಡ್ಜರಲ್ಲಿ ನೀವು ನಿಮ್ಮ ಹೆಸರು, ನಿಮ್ಮ ಮೆಂಬರ್ಶಿಪ್ ನಂಬರ್ ಜನ್ರೇಟ್ ಆಗುತ್ತೆ ಆ್ಯಂಡ್ ರಿಫ್ಲೆಕ್ಟ್ ಆಗುತ್ತೆ. ಅದಾದಮೇಲೆ COP ಅಂದರೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ತೊಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆಪ್ಷನಲ್. ನೀವೇನಾದರೂ ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ರೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ಗೆ ಅಪ್ಲೈ ಮಾಡಿಕೊಂಡು ನೀವು ಪ್ರಾಕ್ಟೀಸನ್ನು ಇದರ ಇಂಡಿವಿಜುವಲ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಬೇರೆ ಒಂದು CA ಫರ್ಮ್ಗಳ ಜೊತೆಲಿ ಪಾರ್ಟ್ನರ್ ಆಗಿ ಕೂಡ ಜಾಯ್ನ್ ಆಗಿ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗೆ ಜಾಬ್ ಅಂತ ಬಂದಾಗ ಹಲವಾರು ಆಪ್ಷನ್ಸ್ಗಳಿದೆ. ನೀವು ಕ್ಯಾಂಪಸ್ಗೂ ಕೂಡ ಹೋಗಿ ನೀವು ಇದು ಸೆಲೆಕ್ಷನ್ ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗಳು ಕೂಡ ಆಗುತ್ತೆ. ಹಾಗೆ ನಿಮಗೆ ಬ್ಯಾಂಕ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಅಥವಾ ಸ್ಟಾಕ್ ಬ್ರೋಕರ್ ಇರ್ಬೋದು, ಅಥವಾ ಈ ಕಾರ್ಪೊರೇಟ್ ಸೆಕ್ಟರ್ಸ್ ಇರ್ಬೋದು, ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇರ್ಬೋದು, ಅಥವಾ ನೀವು ಈವನ್ ಗೌರ್ಮೆಂಟ್ ಸೆಕ್ಟರ್ಗೂ ಕೂಡ ನೀವು, ಅಂದರೆ ಗೌರ್ಮೆಂಟ್ ಜಾಬ್ಗೂ ಕೂಡ ನೀವು CA ಮಾಡಿಕೊಂಡು ಟ್ರೈ ಮಾಡ್ಬೋದು. ಎಲ್ಲ ಕಡೆ ವಿಪುಲವಾಗಿ ಅವಕಾಶಗಳಿದೆ. ಬಟ್ ಎಂಟ್ರಿ ಅಂತ ಬಂದಾಗ, ನಿಮಗೆ ಜಾಬ್ ಬಂದಾಗ ನೀವು ಎಷ್ಟು ಅಟೆಂಪ್ಟಲ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರೆ ಅದು ಮ್ಯಾಟರ್ ಆಗುತ್ತೆ. ಹಾಗೆ ಯಾವ ಫರ್ಮಲ್ಲಿ ನೀವು ಆರ್ಟಿಕಲ್ಸನ್ನು ಮಾಡಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಲವಾರು MNC ಕಂಪ್ನಿಗಳು ಇದೊಂದು ಕಂಡೀಷನ್ ಹಾಕಿರ್ತಾರೆ, ನೀವು Big 4ಅಲ್ಲೇ ವರ್ಕ್ ಮಾಡಿರೋವಂಥ ಎಕ್ಸ್ಪೀರಿಯನ್ಸ್ ತೊಗೊಂಡಿರಬೇಕು. ಸೊ ಆ್ಯಂಡ್ ಅದ್ರ ಜೊತೆಗೆ ನೀವು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿರಬೇಕು ಅನ್ನೋಂಥ ಕಂಡೀಷನ್ಗಳಿರ್ತವೆ. ಹಾಗೆ ಅಲ್ಲಿ ಇಂಟರ್ವ್ಯೂ ಮಾಡೋವಂಥ ಒಂದಷ್ಟು ಪ್ರೊಸೀಜರ್ ಇರುತ್ತೆ, ಒಂದಷ್ಟು ಲೆವೆಲ್ಗಳಿರುತ್ತೆ. ಸೊ ಆ ಎಲ್ಲ ಲೆವೆಲ್ಗಳನ್ನು ನೀವು ಪಾಸ್ ಮಾಡಬೇಕು, ಆಗಷ್ಟೇ ನಿಮಗೆ ಈಸಿ ಎಂಟ್ರಿ ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅವಾಗ ತಾನೇ CA ಮಾಡಿದಿರ ಅಂದರೆ ಫ್ರೆಷರ್ ಇರ್ತಾರೆ, ಯಾವುದೇ ಥರ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋಲ್ಲ. ಏನೊಂದು 10 ವರ್ಷ 20 ವರ್ಷ ವರ್ಕ್ ಮಾಡಿರೋ ಅಷ್ಟು ಎಕ್ಸ್ಪೀರಿಯನ್ಸ್ಡ್ CA ರೇಂಜಿಗೇನು ಅವರು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರಿಗೂ ಗೊತ್ತಿರುತ್ತೆ ಫ್ರೆಷರ್ ಇರ್ತಾರೆ ಅಂತ, ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಆರ್ಟಿಕಲ್ಸಲ್ಲಿ. ಬಟ್ ನೀವು ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಕಾನ್ಫಿಡೆಂಟ್ ಆಗಿ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಇನ್ನು ಮಿಕ್ಕಿದ ಕ್ರೈಟೀರಿಯಾಗಳು ಫುಲ್ಫಿಲ್ ಮಾಡಿಕೊಂಡ್ರೆ ನೀವು ಕ್ಯಾಂಪಸಲ್ಲೂ ಕೂಡ ಈಸಿಯಾಗಿ ಜಾಬನ್ನು ತಗೊಳ್ಬೋದು. ಹಾಗೆ
ಜಾಬ್ ಅಂತ ಬಂದಾಗ CA ಮುಗಿಸ್ಕೊಂಡು ಬಂದಾಗ ಯಾವ ಫೀಲ್ಡಲ್ಲಿ ಹೋಗ್ತೀರಾ ಅದು ನಿಮಗೆ ಡಿಸೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಟು ಸೇ ಬ್ಯಾಂಕಲ್ಲಿ ಏನಾದರೂ ನೀವು ಜಾಯ್ನ್ ಆಗ್ತೀರಾ ಅಂತಂದರೆ ಅಲ್ಲೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಂದು 5 ವರ್ಷ ನೀವು ಬ್ಯಾಂಕಲ್ಲಿ ಕೆಲಸ ಮಾಡಿಬಿಟ್ಟು ಅದಾದಮೇಲೆ ನೀವು ಕಾರ್ಪೊರೇಟ್ಗೆ ಹೋಗ್ತೀರಾ ಅಂತಂದರೆ ರಿಲೆವೆಂಟ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರಲ್ಲ ಅಲ್ವಾ. ಕಾರ್ಪೊರೇಟ್ ಅಂತ ಬಂದಾಗ ಬ್ಯಾಂಕಿಂಗಲ್ಲಿ ಅದೇ ಒಂದು ಫೀಲ್ಡ್ ಇರುತ್ತೆ, ಅದರಲ್ಲೇ ಕೆಲಸ ಮಾಡಿರೋದು. ಇನ್ಶೂರೆನ್ಸ್ ಅಂತ ಬಂದಾಗ ಅದರದ್ದೇ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗೆ ಸ್ಟಾಕ್ ಬ್ರೋಕರ್ ಹತ್ರ ವರ್ಕ್ ಮಾಡಿದ್ರೆ ಅಲ್ಲಿದೆ ಒಂದು ಸೆಟ್ ಆಫ್ ಎಕ್ಸ್ಪೀರಿಯನ್ಸ್ ಸ್ಕಿಲ್ಸ್ ನಿಮಗೆ ಇರುತ್ತೆ. ಆ್ಯಂಡ್ ನೀವು ಜಾಬ್ ಸ್ವಿಚ್ ಮಾಡ್ತೀರಾ ಅಂತಂದಾಗ ಅದೇ ಇಂಡಸ್ಟ್ರಿಗೆ ಹೋದ್ರೆ ನಿಮಗೆ ಬೇಗ ಜಾಬ್ ಸಿಗುತ್ತೆ. ಆ್ಯಂಡ್ ಸೇಮ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ರಿಲೆವೆಂಟ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ನೀವು ಬೇರೆ ಕಡೆ ಜಾಬ್ ಸ್ವಿಚ್ ಆಗ್ತೀರಾ ಅಂತಂದರೆ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಿಮಗೆ ಜಾಬ್ ಕೂಡ ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಹಾಗಾಗಿ ನೀವು ಕೆರಿಯರ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಫೀಲ್ಡ್ಗೆ ಹೋಗ್ತೀರಾ, ನಿಮಗೆ ಯಾವ ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ, ಇದು ಡಿಸೈಡ್ ಮಾಡಿಕೊಂಡು ನೀವು ಜಾಬ್ಗೆ ಜಾಯ್ನ್ ಆಗೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲ 1 ವರ್ಷ 2 ವರ್ಷ ವರ್ಕ್ ಮಾಡಿಬಿಟ್ಟು ನೀವು ಅದಾದಮೇಲೆ ಜಾಬ್ ಸ್ವಿಚ್ ಮಾಡ್ತೀರಾ ಅಂತ ಅಂದಾಗ ನಿಮಗೆ ಕಷ್ಟ ಆಗಿಬಿಡುತ್ತೆ. ಆವಾಗ ನೀವು ಜಾಬನ್ನು ತಗೊಳ್ಳೋದು ಬೇರೆ ಸೆಕ್ಟರ್ಗಳಲ್ಲಿ. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನೀವು ನೋಡಿ, ಪ್ರಾಕ್ಟೀಸಲ್ಲಿ ಅಂತ ಬಂದಾಗ ನೀವು ಇಂಡಿವಿಜುವಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಒಂದು ಟೈಮ್ ಲಿಬರ್ಟಿ ಇರುತ್ತೆ. ಏನಂದರೆ ನೀವು ಲೈಕ್ ನಿಮ್ಮ ಒಂದು ಫ್ಲೆಕ್ಸಿಬಲ್ ಟೈಮ್ ನಿಮ್ಗೆ ಯಾವಾಗ ಕಂಫರ್ಟೇಬಲ್ ಇರುತ್ತೆ ಆ ಟೈಮಲ್ಲಿ ನೀವು ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಪ್ರತಿ ವರ್ಕಿಗೆ ನಿಮಗೆ ತಕ್ಷಣ ನಿಮಗೆ ಫೀಸ್ಗಳು ಕೂಡ ಬರ್ತಾ ಇರುತ್ತೆ. ಆ್ಯಂಡ್ ಒಂದು ಲೆವೆಲಿಗೆ ನಿಮಗೆ ಎಕ್ಸ್ಟ್ರಾ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಸೊ ದುಡ್ಡು ಕೂಡ ಬರ್ತಾ ಇರುತ್ತೆ. ನೀವು ಕೆಲಸ ಮಾಡಿದಾಗೆ ನೀವು ಓವರ್ ಟೈಮ್ ವರ್ಕ್ ಮಾಡ್ತೀರಾ, ಕರೆಕ್ಟಾಗಿ ನಿಮಗೆ ರೆಮ್ಯುನರೇಷನ್ ಕೂಡ ಫೀಸ್ ಲೆಕ್ಕದಲ್ಲಿ ಸಿಗ್ತಾ ಇರುತ್ತೆ. ಸೊ ಆಗ ನೀವು ಎಷ್ಟೇ ಓವರ್ ಟೈಮ್ ವರ್ಕ್ ಮಾಡ್ತಿದ್ರ ಅಂತ ಅಂದಾಗೂ ಲೈಕ್ ಯು ಆರ್ ಕಾಂಪನ್ಸೇಟೆಡ್ ವಿತ್ ಸ್ವಲ್ಪ ಫೀಸ್ ಬರ್ತಾ ಇರುತ್ತೆ. ಹಾಗಾಗಿ ನಿಮಗೆ ಎಲ್ಲೂ ಬೋರ್ ಆಗೋದಾಗಲಿ ಆ ಥರ ಅನಿಸದೇ ಇರ್ಬೋದು, ನನಗನ್ಸೋದು, ನನ್ನ ಪರ್ಸ್ನಲ್ ಒಪಿನಿಯನ್. ಹಾಗೆ ಲೈಕ್ ಸಮ್ ಟೈಮ್ ನೀವು 12 o'clockವರೆಗೂ ಕೂತ್ಕೊಂಡು ಕೆಲಸ ಮಾಡ್ತೀರಾ ಮಾಡಿ, ಅಥವಾ 3 o'clockವರೆಗೂ ಮಿಡ್ನೈಟ್ವರೆಗೂ ಮಾಡ್ತೀರಾ ಮಾಡಿ, ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೊಳ್ಬೋದು. ನೀವು ಕೆಲಸನ ಮುಗಿಸಿ ಒಂದು 10 ಗಂಟೆಗೆ ಎದ್ದು ಬೇಕಾದರೂ ನೀವು ಫ್ರೆಶ್ ಅಪ್ ಆಗಿ ನೀವು ಬೆಳಗ್ಗೆ 11 ಗಂಟೆಯಿಂದ ಬೇಕಾದರೂ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಯಾವುದಾದ್ರು ಅರ್ಜೆಂಟ್ ಕೆಲಸ ಇರುತ್ತೆ ಪ್ರಯಾರಿಟೈಸ್ ಮಾಡ್ಕೊಂಡು ಅದು ಮುಗಿಸ್ಕೊಂಡು, ಯಾವುದು ಅರ್ಜೆಂಟ್ ಇರಲ್ಲ ಲೇಟಾಗಿ ಕೂಡ ಮಾಡ್ಬೋದು. ಹಾಗೆ ಫ್ಯಾಮಿಲಿಗೆ ಕೂಡ ನೀವು ಯಾವಾಗ ಟೈಮ್ ಬೇಕು ಆಗ ಒಂದಷ್ಟು ಟೈಮ್ ಕೊಡೋಕ್ಕೂ ನಿಮಗೆ ಸಾಕಷ್ಟು ಟೈಮ್ ಇರುತ್ತೆ. ಇನ್ ಕೇಸ್ ಬ್ಯಾಂಕ್ಗೆ ಹೋಗಬೇಕು ಅಥವಾ ಅಂದರೆ ಬ್ಯಾಂಕಿಂಗ್ ಅವರ್ಸ್ ಇರುತ್ತಲ್ವ, ನಮ್ಗೆ ಯಾವಾಗ ಅಂದರೆ ಆಗ ಹೋಗೋಕ್ಕಾಗಲ್ಲ. ನೀವು ಇನ್ ಕೇಸ್ ಜಾಬಲ್ಲಿ ಇದ್ದೀರಾ ಅಂತಂದರೆ ನೀವು ಆ ಟೈಮ್ಗೆ ನೀವು ಪರ್ಮಿಷನ್ ತೊಗೊಂಡು ಬ್ಯಾಂಕ್ ಹೋಗಬೇಕಾಗತ್ತೆ. ಅದೇ ನೀವು ಪ್ರಾಕ್ಟೀಸಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಟೈಮ್ಗೆ ಅನುಗುಣವಾಗಿ ನೀವು ಬ್ಯಾಂಕ್ ವಿಸಿಟ್ ಮಾಡ್ಬೋದು, ಅಥವಾ ಏನಾದರೂ ಫಂಕ್ಷನ್ಸ್ಗಳಿದೆ ಹೋಗಬೇಕು ಅಂತ ಅಂದರೆ ನೀವು ಪ್ರಾಕ್ಟೀಸಲ್ಲಿ ಇದ್ದೀರಾ ಅಂತಂದರೆ ನೀವು ಒಂದಷ್ಟು ಟೈಮ್ ಫ್ರೀ ಮಾಡ್ಕೊಳ್ಬೋದು ನೀವು ಹೋಗೋಕ್ಕೆ. ಅದೇ ನೀವು ಜಾಬಲ್ಲಿ ಇದ್ದೀರಾ ಅಂತಂದರೆ ಅದೇ ಪೊಸಿಷನಲ್ಲಿ ಇರ್ತೀರಲ್ವ, ಮ್ಯಾನೇಜರ್ ಪೊಸಿಷನಲ್ಲೋ ಅಥವಾ ಚೀಫ್ ಫಿನಾನ್ಷಿಯಲ್ ಆಫೀಸರೋ ಈ ಥರ ಡೆಸಿಗ್ನೇಷನಲ್ಲಿ ಇರ್ತೀರ. ಇಂಥ ಟೈಮಲ್ಲಿ ನೀವಾಗೇ ನೀವು ಪರ್ಮಿಷನ್ ಕೇಳೋಕ್ಕೆ ನಿಮಗೆ ಇಷ್ಟ ಆಗಲ್ಲ. ಬಿಕಾಸ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಜವಾಬ್ದಾರಿಗಳಿರುತ್ತೆ, ಆನ್ ಟೈಮ್ ಮಾಡೋವಂಥ ಕೆಲಸಗಳಿರುತ್ತೆ. ಆ್ಯಂಡ್ ನಿಮ್ಮ ಅಂಡರಲ್ಲಿ ಸಾಕಷ್ಟು ಟೀಮ್ಗಳಿರುತ್ತೆ ಕೆಲಸ ಮಾಡ್ತಿರೋ ಅಂಥವ್ರು. ಸೊ ನಿಮ್ಮ ಪ್ರೆಸೆನ್ಸ್ ಇಲ್ಲ ಅಂತಂದರೆ ಅಲ್ಲಿ ಕೆಲಸಗಳು ಯಾವುದೂ ನಡೆಯಲ್ಲ. ಸೊ ಹಂಗಾಗಿ ನಿಮಗೆ ಯಾವಾಗ ಬೇಕು ಆವಾಗ ರಜೆ ತೊಗೊಳ್ಬೇಕಂತಂದರೆ ಇದೊಂದು ಕಷ್ಟ ಆಗುತ್ತೆ. ಆ್ಯಂಡ್ ಪ್ರಾಕ್ಟೀಸ್ ಅಂತ ಬಂದಾಗ ಈ ಫ್ಲೆಕ್ಸಿಬಿಲಿಟಿ ನಿಮಗೆ ಸಿಗುತ್ತೆ. ಆ್ಯಂಡ್ ಅಗೇನ್ ಜಾಬ್ ಬಿಟ್ಟು ನೀವು ಇದಕ್ಕೆ ಅಂತ ಬಂದಾಗ ಬೇರೆ CA ಫರ್ಮಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡ್ತಿದ್ರ ಅಂತ ಬಂದಾಗೂ ಕೂಡ ಸೊ ಅಲ್ಲೂ ಕಷ್ಟ ಆಗುತ್ತೆ. ನಿಮಗೆ ಪಾರ್ಟ್ನರ್ಗೆ ಯಾವಾಗಲೂ ರಿಪೋರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಇನ್ ಕೇಸ್ ಏನಾದರೂ ನೀವು ಆಲ್ರೆಡಿ 40-50 ಇಯರ್ ಓಲ್ಡ್ ಫರ್ಮಲ್ಲಿ ಏನಾದರೂ ಹೊಸದಾಗಿ ಪಾರ್ಟ್ನರ್ ಆಗಿ ಜಾಯ್ನ್ ಆಗ್ತಾ ಇದ್ದೀರಾ ಅಂತಂದರೆ ಅದು ಇನ್ನೂ ಒಂಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಲ್ಲಿ ವರ್ಕ್ ಮಾಡಿರೋರಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂತ. ಈ ಸೀಸನ್ ಟೈಮ್ ಎಲ್ಲ ಬಂತು ಅಂತಂದರೆ ಮಾರ್ನಿಂಗಿಂದ ನೈಟ್ ಎಷ್ಟೊತ್ತಾಗುತ್ತೆ ಹೇಳೋಕ್ಕಾಗಲ್ಲ. ನೀವು ವಾಪಸ್ ಮನೆಗೆ ಬರೋದು ಕೆಲಸ ಮುಗಿಸಿ. ಸೊ ಆ್ಯಂಡ್ ಸೀಸನ್ ಟೈಮೆಲ್ಲ ನೀವು ರಜೆಗಳು ಯಾವಾಗ ಬೇಕಂದರೆ ಆವಾಗ ರಜೆಗಳು ತೊಗೊಳಕ್ಕಾಗಲ್ಲ. ಆ್ಯಂಡ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ನೀವು ಬೇರೆ ಫರ್ಮ್ಗಳಲ್ಲಿ ಮಾಡಬೇಕಾದ್ರೆ ನನಗೆ ಕೊಟ್ಟಿರುವಂಥ ರಿವ್ಯೂಗಳು ಬೇರೆ ಎಕ್ಸ್ಪೀರಿಯನ್ಸ್ಡ್ CAಗಳು ಗೊತ್ತಿರುವಂಥವ್ರು, ಅಂದರೆ ಒಂಥರ ನೀವು ಎಂಪ್ಲಾಯಿ ಥರನೇ ಇರ್ತೀರ. ಅಲ್ಲಿ ಸುಮ್ಮನೆ ಲೆಕ್ಕಕ್ಕೆ ಪಾರ್ಟ್ನರ್ ಅಂತ ತೊಗೊಂಡಿರ್ತಾರೆ. ಅಂದರೆ ಅದರಿಂದ ಅವ್ರಿಗೆ ಆಡಿಟ್ಗಳಿಗೆಲ್ಲ ಒಂದಷ್ಟು ಪಾಯಿಂಟ್ಸ್ಗಳು ಸಿಗುತ್ತೆ. ಎಷ್ಟು ಜನ ಕ್ವಾಲಿಫೈಡ್ CAಗಳಿದ್ದಾರೆ ಅಂತಂದರೆ ಅವ್ರಿಗೆ ಎಲಿಜಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಆ ಒಂದಷ್ಟು ರೀಸನ್ಗಳಿಂದ ನಿಮ್ಮನ್ನ CAಗಳನ್ನು ಪಾರ್ಟ್ನರ್ ಆಗಿ ತೊಗೊಂಡ್ಬಿಡ್ತಾರೆ ಫರ್ಮ್ ಒಳಗಡೆ. ಅವ್ರಿಗೆ ಸಿಗುವಂಥ ಅಡ್ವಾಂಟೇಜ್ಗಳ
ಅದನ್ನು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಯಾರೇ ಪಾರ್ಟ್ನರ್ ಇದ್ದು ಅವರು ಎಂಪ್ಲಾಯಿ ಥರನೇ ಕನ್ಸಿಡರ್ ಮಾಡ್ತಾರೆ, ಅದೇ ಥರನೇ ಕೆಲಸ ಇರುತ್ತೆ. ಯಾವುದು ಎಷ್ಟೇ ನೀವು ಓವರ್ ಟೈಮ್ ಕೆಲಸ ಮಾಡಲಿ ಅದಕ್ಕೆ ಕರೆಕ್ಟಾಗಿ ವ್ಯಾಲ್ಯೂ ಮಾಡೋವಂಥ ಮೆಕ್ಯಾನಿಸಮ್ ಇರೋಲ್ಲ. ಎಷ್ಟು ಬೋನಸ್ ಕೊಡಬೇಕು ಅಥವಾ ಓವರ್ ಟೈಮ್ ವರ್ಕ್ ಮಾಡ್ತಿದ್ದೆ ಸ್ಯಾಲ್ರಿ ಕೊಡಬೇಕು. ಸೊ ಈ ಥರ ನೀವೆಷ್ಟೇ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿ ಪಾರ್ಟ್ನರ್ಗಳನ್ನು, ಎಲ್ಲ ಕಡೆನೂ ಹಿಂಗೆ ಇರುತ್ತೆ ಅಂತಲ್ಲ, ಬಟ್ ಮೆಜಾರಿಟಿ ಇದೇ ಥರ ಇರುತ್ತೆ ಅನ್ನೋದು ನನ್ನ ಅನುಭವ ಆ್ಯಂಡ್ ಒಪಿನಿಯನ್. ಸೊ ಅಲ್ಲೆಲ್ಲ ಲೈಕ್ ನಿಮಗೆ ಸ್ಯಾಲ್ರಿ ಎಷ್ಟು ಫಿಕ್ಸ್ ಮಾಡಿರ್ತಾರೆ ಮಂತ್ಲಿ ಅಷ್ಟು ಸ್ಯಾಲ್ರಿ ಬಂದ್ಬಿಡುತ್ತೆ. ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸು ಕೂಡ ಅಂದರೆ ಕ್ಯಾಪಿಟಲ್ ಕ್ಲೋಸಿಂಗ್ ಬ್ಯಾಲೆನ್ಸು ಅಷ್ಟಾಗಿ ಇರಲ್ಲ. ಸೊ ಯಾವಾಗ ಬೇಕಾದರೂ ನೀವು ಇನ್ ಕೇಸ್ ಏನಾದ್ರು ನಿಮ್ಮ ರಿಕ್ವೈರ್ಮೆಂಟ್ ಇಲ್ಲ ಅಂತ ಅನ್ನುವಂಥ ಟೈಮಲ್ಲಿ ಯಾವಾಗ ಬೇಕಾದ್ರೂ ನಿಮ್ಮನ್ನು ಫರ್ಮಿಂದ ತೆಗ್ದಾಕ್ಬೋದು, ಅದು ಚಾನ್ಸಸ್ ಇರುತ್ತೆ. ಆ್ಯಂಡ್ ನೀವು ಕೂಡ ಈಸಿ ಎಕ್ಸಿಟ್ ಆಗೋದು ಕೂಡ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಯಾರೆಲ್ಲ CAಗಳಿದ್ದೀರಾ, ಯಾವ್ದಾದ್ರು ಫರ್ಮಲ್ಲಿ ಪಾರ್ಟ್ನರ್ ಆಗಿ ಜಾಯ್ನ್ ಆಗೋದು ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಜಾಯ್ನ್ ಆಗಬೇಕಾಗತ್ತೆ. ಹಾಗೆ ಬಿಗ್ 4 ಅಂತ ಬಂದಾಗ ನೀವು ಅಲ್ಲಿ ವರ್ಕ್ ಪ್ರೆಷರ್ ಇರುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕೇಳಿರುವಂಥ ವಿಷಯ. ಸೊ ಅಂದರೆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ವೈಸ್ ನೀವು ಜಾಯ್ನ್ ಆಗಿಬಿಡ್ತೀರ ಅಂತಂದರೆ ಅಲ್ಲೇ ವರ್ಕ್ ಮಾಡ್ತಾ ಇರಬೇಕಾಗತ್ತೆ. ಪರ್ಟಿಕ್ಯುಲರ್ ಏರಿಯಾದಲ್ಲೇ ಈಸಿ ಸ್ವಿಚ್ ಮಾಡ್ಕೊಳಕ್ಕಾಗಲ್ಲ, ವರ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಕೂಡ ನೀವು ಟೈಮ್ನ ನೀವು ನಿಮಗೆ ಬೇಕಾದಾಗ ರಜಾ ತಗೊಳ್ಳೋದು ಅಥವಾ ಈ ಫ್ಲೆಕ್ಸಿಬಿಲಿಟಿ ಅಲ್ಲೂ ಕೂಡ ಇರಲ್ಲ. ಆ್ಯಂಡ್ ಬೇರೆ ಕಾರ್ಪೊರೇಟ್ ಅಂತೆಲ್ಲ ಬಂದಾಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದ್ದರೆ ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇದ್ದರೆ ಸ್ವಲ್ಪ ಲಿಬರ್ಟಿ ಇರುತ್ತೆ ನಿಮಗೆ. ಬೇರೆ ಕಡೆ ತೊಗೊಂಡಾಗ ಬಿಗ್ 4 ಇರ್ಬೋದು ಅಥವಾ CA ಫರ್ಮಲ್ಲಿ ನೀವೇನಾದ್ರು ಜಾಬ್ ಮಾಡ್ತಿದ್ರೆ ಅಥವಾ ಪಾರ್ಟ್ನರ್ ಆಗಿ ಜಾಯ್ನ್ ಆಗಿದ್ರೆ ಅಲ್ಲಿ ಸ್ವಲ್ಪ ಲಿಬರ್ಟೀಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ನೀವು ಕಮ್ಯುನಿಕೇಟ್ ಮಾಡಿ ಸ್ವಲ್ಪ ಪರ್ಮಿಷನ್ಗಳನ್ನು ತಗೊಳ್ಬೋದು. ಬಟ್ ಕಾರ್ಪೊರೇಟ್ಗಳಲ್ಲಿ ಜಾಬ್ ತಗೊಳ್ಳೋದು ಕೂಡ ಅಷ್ಟು ಈಸಿ ಇರಲ್ಲ. ನೀವು ಆರ್ಟಿಕಲ್ಸ್ ಟೈಮಿಂದನೇ ಪ್ಲ್ಯಾನ್ ಮಾಡಬೇಕಾಗತ್ತೆ. ಕರೆಕ್ಟಾಗಿ ಆರ್ಟಿಕಲ್ಸ್ ಆನ್ ಟೈಮ್ ಮುಗಿಸ್ಕೋಬೇಕು, ಎಕ್ಸಾಮ್ಗಳನ್ನು ಆನ್ ಟೈಮ್ ಅಂದರೆ ಫಸ್ಟ್ ಅಟೆಂಪ್ಟ್ ಮ್ಯಾಕ್ಸಿಮಮ್ ಸೆಕೆಂಡ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಈ ಥರ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ನೀವು ತೊಗೊಂಡೋಗ್ಬೇಕಾಗತ್ತೆ CA ಮುಗಿಸ್ಕೊಳ್ಳೋವರೆಗೂ. ಸೊ ಹಂಗಾಗಿ ಇದೆಲ್ಲ ನೀವು CA ಕೋರ್ಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡೋದು ಒಳ್ಳೇದಿರುತ್ತೆ, ಯಾವ ಇಂಡಸ್ಟ್ರಿಗೆ ಹೋಗ್ಬೇಕಾಗತ್ತೆ ನೀವು ಅನ್ನುವಂಥದ್ದು. ಹಾಗೆ ಗೌರ್ಮೆಂಟ್ ಸೆಕ್ಟರ್ ಅಂತ ಬಂದಾಗ ನೋಡಿ, ಈ ಯಾವುದೇ ಇರ್ಬೋದು, KPSC ಎಕ್ಸಾಮ್ ಇರ್ಬೋದು, UPSC ಎಕ್ಸಾಮ್ ಇರ್ಬೋದು, ನನಗೆ ಯಾವಾಗಲೂ ಇದು ಕಾಡುವಂಥ ಒಂದು ಪ್ರಶ್ನೆ ನೋಡಿ, ಅದು UPSC KPSC ಸಿಲೆಬಸ್ ನೀವು ನೋಡಿರ್ಬೋದು ಯಾವ ಥರ ಇರುತ್ತೆ ಅಂತ. ಲೈಕ್ ಹಿಸ್ಟ್ರಿ ತೊಗೊಳ್ತೀರ ಅಂತಂದರೆ ಫುಲ್ ಡೆಪ್ತ್ ನಾಲೆಡ್ಜ್ ಇರಬೇಕಾಗುತ್ತೆ ನಿಮಗೆ. ಹಿಸ್ಟ್ರಿ ಅಂತ ಬಂದಾಗ ಸ್ಟೋನ್ ಏಜಿಂದ ಏನಿರುತ್ತೆ ಅಲ್ಲಿಂದ ಏನ್ಷಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಇದು ಎಲ್ಲ ಡೀಟೇಲ್ ಆಗಿ ನೀವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಒಂದು ಮಿಡಿವಲ್ ಹಿಸ್ಟ್ರಿ ಅಂತ ಬಂದಾಗ ಯಾರ ಮೇಲೆ ದಂಡೆತ್ತಿ ಹೋಗಿದ್ರು, ಎಲ್ಲಿ ಯುದ್ಧ ಆಯಿತು, ಯಾವ ವರ್ಷದಲ್ಲಿ ಆಯಿತು, ಇಷ್ಟೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಅದಾದಮೇಲೆ ಜಿಯೋಗ್ರಫಿ ಅಂತ ಬಂದಾಗ ನಿಮಗೆ ಬರೀ ನ್ಯಾಷನಲ್ ಅಂತ ಅಲ್ಲ, ನಮ್ಮ ಕಂಟ್ರಿ ಅಂತಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ ನೀವು ಜ್ಞಾನ ತಿಳ್ಕೊಂಡಿರ್ಬೇಕಾಗತ್ತೆ. ಎಲ್ಲೋ ಅಮೇರಿಕನ್ ಕಾಂಟಿನೆಂಟಲ್ಲ ಅಲ್ಲಿ ಯಾವುದೋ ಒಂದು ರಿವರ್ ಹೆಂಗೆ ಹರಿಯುತ್ತೆ, ಅಲ್ಲಿ ಎಲ್ಲಿ ಜಾಯ್ನ್ ಆಗುತ್ತೆ, ಇಲ್ಲಿ ಉತ್ತರ ಭಾರತ ಬಂದಾಗ ಅಲ್ಲಿ ಯಾವ ಸ್ಟೇಟಲ್ಲಿ ಯಾವ ಕ್ರಾಪ್ ಜಾಸ್ತಿ ತೆಗಿತಾರೆ, ಆಮೇಲೆ ಯಾವ ಕಡೆ ಯಾವ ಮಣ್ಣಿರುತ್ತೆ, ಯಾವ ಖನಿಜಗಳು ಸಿಗತ್ತೆ. ಸೊ ಇದೆಲ್ಲ ನೀವು ಸ್ವಲ್ಪ ಲಿಮಿಟೆಡ್ ನಾಲೆಡ್ಜ್ ಅಲ್ಲ, ನಿಮಗೆ ಪೂರ್ತಿ ತಿಳ್ಕೊಂಡಿರ್ಬೇಕು ನೀವು. ಆ ಥರ ಇರುತ್ತೆ. ಸೈನ್ಸ್ ಅಂತ ಬಂದಾಗ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ತಿಳ್ಕೊಂಡಿರ್ಬೇಕು. ಅದಾದಮೇಲೆ ಟೆಕ್ನಾಲಜಿ ಅಂತ ಬಂದಾಗ ಓ ಮೈ ಗಾಡ್, ಎಲ್ಲ ಥರ ನೀವು ಯಾವುದೇ ಇದು ಬೇಕಾದ ಸಿಲೆಬಸ್ ನೋಡಿ ಆ ಥರ ಇರುತ್ತೆ. ಒಬ್ಬರು ಮಿಡಲ್ ಕ್ಲಾಸಿಂದ ಬಂದಿರುವಂಥ ಒಂದು ಸ್ಟೂಡೆಂಟ್ ಅವರು CA ಮಾಡೋಕ್ಕೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟಿರ್ತಾರೆ ಅದನ್ನು ಎಕ್ಸಾಮ್ನ ಮುಗಿಸ್ಕೊಳ್ಳೋಕ್ಕೆ. ಅದಾದಮೇಲೆ ಡೈರೆಕ್ಟ್ ಎಂಟ್ರಿಯಿಂದ ಏನಾದರೂ ಬಂತು ಅಂತಂದರೆ ಒಂದು ಡಿಗ್ರಿ ಮುಗಿಸ್ಕೊಂಡು CA ಮಾಡೋಷ್ಟರಲ್ಲೇ ಒಂದಷ್ಟು ಏಜ್ ಮುಗ್ದೋಗ್ಬಿಟ್ಟಿರುತ್ತೆ. ಅದಾದಮೇಲೆ UPSC ಎಕ್ಸಾಮ್ ತೊಗೊಳ್ಬೇಕು ಅಂತಂದರೆ ಜನರಲ್ ಕ್ಯಾಟಗರಿ ಇದ್ದರೆ OBC, ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಲೇಯರ್ ಈ ಥರ ಎಲ್ಲ ಇದೆ. ರಿಸರ್ವೇಷನ್ ಅಥವಾ ಟೈಮ್ ರಿಲ್ಯಾಕ್ಸೇಷನ್ ಕೊಡೋದು, ಎಷ್ಟು ಅಟೆಂಪ್ಟ್ ತೊಗೊಳ್ಬೇಕು ಅದಕ್ಕೆಲ್ಲ. ಸೊ ಈ ಆಲ್ರೆಡಿ CA ಮುಗಿಸ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಟ್ರೆ ಅವ್ರಿಗೆ ಗೌರ್ಮೆಂಟ್ ಎಕ್ಸಾಮ್ಗಳು, ಈ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳಕ್ಕೆ ಎಲಿಜಿಬಿಲಿಟಿನೇ ಬರಲ್ಲ, ಅಲ್ಲೇ ಫಿಲ್ಟರ್ ಆಗಿಬಿಡ್ತಾರೆ. ಇನ್ ಕೇಸ್ CA ಏನಾದರೂ ಅರ್ಲಿ ಮುಗಿಸ್ಕೊಂಡ್ರು ಕೂಡ ಈ ಮತ್ತೆ ಫರ್ದರ್ ಇದೆಲ್ಲ ಸ್ಟಡಿ ಮಾಡೋದಿದೆಯಲ್ಲ, ಈ ಸಿಲೆಬಸ್ ಕಾಂಪಿಟೇಟಿವ್ ಎಕ್ಸಾಮ್ಗಳದ್ದು. ಸೊ ಅದು ಥಿಂಕ್ ಮಾಡಿದ್ರೆ ಎಷ್ಟೋ ಜನ CAಗಳು ಮನಸ್ಸೇ ಮಾಡಲ್ಲ ಈ UPSC KPSC ಎಕ್ಸಾಮ್ ತೊಗೊಳಕ್ಕೆ. ಈಗೆಲ್ಲ ಫಾರೆಸ್ಟ್ ಸರ್ವಿಸ್ ಇರ್ಬೋದು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನೋಡಿ, ಅಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಎಲಿಜಿಬಿಲಿಟಿ ಕೊಡಲ್ಲ. ನನ್ನ ನಾಲೆಜ್ ಪ್ರಕಾರ, ನನಗೆ ಇರೋ ತಿಳುವಳಿಕೆ ಪ್ರಕಾರ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಎಲಿಜಿಬಿಲಿಟಿ ಇಲ್ಲ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ. ಅದೇ ಥರ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ ಬಂದಾಗ ಯಾಕೆ CAಗಳಿಗೆ ಒಂದಷ್ಟು ರಿಸರ್ವೇಷನ್ ಕೊಡಲ್ಲ
ಈಗ ನೋಡಿ, ನಾವು ಆಡಿಟ್ ಮಾಡ್ತೀವಿ ಅಂತ ಅಂದ್ರೂ ಕೂಡ ಎಲ್ಲ ಥರ ಅಂಡರ್ಟೇಕಿಂಗ್ಗಳು ಇನ್ಕ್ಲೂಡಿಂಗ್ ಗೌರ್ಮೆಂಟ್ದು ಕೂಡ ನಾವು ಎಲ್ಲ ಸೆಕ್ಟರ್ಗಳದ್ದು ಆಡಿಟ್ ಮಾಡ್ತೀವಿ. ನಮಗೆ ಸಿ ಎ ಸಿಲೆಬಸ್ಸಲ್ಲಿ ಎಲ್ಲಾದರೂ ಇದೆಯಾ? ನಾವು ಹಿಸ್ಟ್ರಿ ಓದಬೇಕು, ಆರ್ಟ್ ಆ್ಯಂಡ್ ಕಲ್ಚರ್ ಓದಬೇಕು, ಸೈನ್ಸ್ ಓದಬೇಕು, ಜಿಯೋಗ್ರಫಿ, ಇದು ಯಾವುದು ನಮ್ಮ ಸಿಲೆಬಸ್ಸಲ್ಲಿಲ್ಲ ಸಿ ಎ ಕೋರ್ಸಲ್ಲಿ. ಬಟ್ ಸ್ಟಿಲ್ ನಾವು ಎಲ್ಲ ಥರ ಕಂಪ್ನಿಗಳ ಅಂಡರ್ಟೇಕಿಂಗ್ಗಳ ಆಡಿಟನ್ನು ಮಾಡಿ ನಾವು ರಿಪೋರ್ಟನ್ನು ಕೊಡ್ತೀವಿ. ಬಟ್ ಜಾಬ್ ಅಂತ ಬಂದಾಗ, ಗೌರ್ಮೆಂಟ್ ಜಾಬ್ ಅಂತ ಬಂದಾಗ ಯಾಕೆ ಇಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ? ಆ್ಯಂಡ್ ಎನಿವೇಸ್ ನಾವು ಬರೋದು ರೆವಿನ್ಯೂ ಸರ್ವಿಸ್ಗೆ. ರೆವಿನ್ಯೂ ಸರ್ವಿಸ್ಗೆ ಬಂದಾಗ ನಾವು ಹಿಸ್ಟ್ರಿ ಬಗ್ಗೆ ಆಗಲಿ, ಜಿಯೋಗ್ರಫಿ ಬಗ್ಗೆ ಆಗಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಆಗಲಿ, ಇದೆಲ್ಲ ತುಂಬ ಇರ್ರಿಲೆವೆಂಟ್ ಅನ್ಸ್ಬಿಡುತ್ತಲ್ಲ, ಔಟ್ ಆಫ್ ಸ್ಕೋಪ್ ಅನ್ಸ್ಬಿಡುತ್ತೆ. ಹಾಗೆ ಅದೇ IRS ಜಾಬ್ ಅಂತ ಬಂದಾಗ ಯಾರೋ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋನ್ನ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ತಗೊಳ್ಳೋದ್ರಿಂದ, ಅಥವಾ LLB ಓದಿರೋರ್ನೋ, ಅಥವಾ ಬೇರೆ ಯಾವುದೇ ಕೋರ್ಸ್ಗಳಾಗಿರ್ಬೋದು, ಪರ್ಟಿಕ್ಯುಲರ್ ಆಗಿದೆ ಅಂತಲ್ಲ. ಸೊ ಅವರು ನಮಗೆ ಎಷ್ಟು ನಾವು ಎಷ್ಟು ರಿಸರ್ಚ್ ಮಾಡಿರ್ತೀವಿ, ಅನಾಲಿಸಿಸ್ ಮಾಡಿರ್ತೀವಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ, ನಮ್ಮಷ್ಟು ಕಾಂಪ್ರಿಹೆನ್ಸಿವ್ ನಾಲೆಡ್ಜ್ ಅವ್ರಿಗೆ ಇರತ್ತಾ ಅಂದರೆ ಬಹುಶಃ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಯಾವುದೇ ಒಂದು ಫೈಲ್ಸ್ ತಗೊಳ್ಳಿ ನಾವು ಒಬ್ರದ್ದು, ಆವಾಗ ಆ ಫೈಲ್ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಅಕೌಂಟ್ಸ್ ಯಾವ ಥರ ಮ್ಯಾನಿಪುಲೇಟ್ ಮಾಡಿರ್ತಾರೆ, ಅಥವಾ ಅದ್ರ ಎಫೆಕ್ಟ್ ಟ್ಯಾಕ್ಸ್ ಬಗ್ಗೆ, ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಅದಕ್ಕೆ ಯಾವ ಥರ ಎಫೆಕ್ಟ್ ಕೊಡುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಥರ ಎಫೆಕ್ಟ್ ಆಗಿರುತ್ತೆ, ಅದೆಲ್ಲ ನಮಗೆ ನೀರು ಕುಡ್ದಂಗೆ ನಾವು ಕಂಡಿಡ್ದು ಬಿಡ್ತೀವಿ. ಒಂದು ಸ್ವಲ್ಪ ಲಿಮಿಟೆಡ್ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು, ಮ್ಯಾಕ್ಸಿಮಮ್ ಪಾಯಿಂಟ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಡ್ತೀವಿ ರೆವಿನ್ಯೂ ಕಲೆಕ್ಷನ್ ಅಂತ ಬಂದಾಗ. ವೆನ್ ಇಟ್ ಕಮ್ಸ್ ಟು ಅದರ್ ಗ್ರ್ಯಾಜುಯೇಟ್ಸ್ ರೆವಿನ್ಯೂ ಸರ್ವಿಸಸಲ್ಲಿ ತಗೊಂಡಾಗ ಅವರಿಗೆ ನಮ್ಮ CA ಟ್ರೈನಿಂಗ್ ಕೊಟ್ಟಷ್ಟು ಟ್ರೈನಿಂಗ್ ಕೊಡ್ತಾರ? ಎಷ್ಟು ತಿಂಗಳುಗಳು ಟ್ರೈನಿಂಗ್ ಕೊಡ್ಬೋದು, ಅಥವಾ ಎಷ್ಟು ವರ್ಷ ಟ್ರೈನಿಂಗ್ ಕೊಡ್ಬೋದು? ನಾವು CA ಓದೋಕ್ಕೆ 5 ರಿಂದ 6 ವರ್ಷ ನಾವು ಏನು ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಇಷ್ಟಂತೂ ಟ್ರೈನಿಂಗ್ ಕೊಡಲ್ಲ. ದೆನ್ CAಗಳು ವರ್ಕ್ ಮಾಡೋಷ್ಟು ಎಫೆಕ್ಟಿವ್ ಆಗಿ, ಎಫಿಷಿಯೆಂಟ್ ಆಗಿ ಅಲ್ಲಿ ವರ್ಕ್ ನಡೆಯುತ್ತಾ? ಎಷ್ಟು ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ? ಇದನ್ನೆಲ್ಲ ಯಾಕೆ ಈ ರಿಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿರ್ಬೋದು ಇದನ್ನೆಲ್ಲ ಕನ್ಸಿಡರ್ ಮಾಡಿಲ್ಲ? ಅಥವಾ ಸರ್ಕಾರ ಯಾಕೆ ಈ ಅಂಶಗಳನ್ನೆಲ್ಲ ಗಣನೆಗೆ ತಗೊಂಡಿಲ್ಲ? ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು. ಹಾಗೆ ರೆವಿನ್ಯೂ ಸರ್ವಿಸ್ ಅಂತ ಬಂದಾಗ ಯಾಕೆ CAಗಳಿಗೆ ರಿಸರ್ವೇಷನ್ ಕೊಟ್ಟಿಲ್ಲ? ಅದು ದೇವರಿಗೆ ಗೊತ್ತು. ಹಾಗೆ ನಾನು ಒಬ್ಬ ಇಲ್ಲಿ ಕುತ್ಕೊಂಡು ಯಾರ ಹತ್ರನೋ ಹೇಗೆ ಅಪೀಲ್ ಮಾಡಬೇಕು, ಅದು ಅಪೀಲ್ ಮಾಡಿದ್ರು ಕೂಡ ಕನ್ಸಿಡರ್ ಮಾಡ್ತಾರ? ಇದೆಲ್ಲ ಏನು ಯಕ್ಷ ಪ್ರಶ್ನೆ, ಗೊತ್ತಿಲ್ಲ ಹೆಂಗೆ ಇದು ಮುಂದಿನ ದಿನಗಳಲ್ಲಿ ವರ್ಕ್ ಆಗುತ್ತೆ. ಬಟ್ ಗೌರ್ಮೆಂಟ್ ಎಕ್ಸಾಮ್ ನೀವು ತಗೊಂಡು ನೀವು ಖಂಡಿತವಾಗಿ ಜಾಬನ್ನು ಕೂಡ ತಗೊಳ್ಬೋದು. CA ಆಗಿ ನೆಕ್ಸ್ಟ್ ನೀವೇನಾದರೂ ಈ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರ ಅಂತಂದರೆ ಒಳ್ಳೆ ಡೆಸಿಗ್ನೇಷನ್ ಅಂತೂ ಖಂಡಿತವಾಗಿ ಸಿಗುತ್ತೆ. CA ಪ್ಲಸ್ ನೀವು KPSC ಅಥವಾ UPSC ಕ್ಲಿಯರ್ ಮಾಡಿಕೊಂಡ್ರೆ, ನೀವು ಅರ್ಲಿ ಏಜಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡ್ರೆ ನೀವು ರಿಟೈರ್ಮೆಂಟ್ ಅಷ್ಟಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗ್ಬೋದು, ಡೆಸಿಗ್ನೇಷನ್ಗೆ ಹೋಗ್ಬೋದು. ಅದೊಂದು ಒಳ್ಳೆ ಸ್ಕೋಪ್ ಇದೆ. ಬಟ್ ಅಗೇನ್ ವೆನ್ ಇಟ್ ಕಮ್ಸ್ ಟು ಸಿಲೆಬಸ್ ಅಂತ ಬಂದಾಗ ನನಗೆ ಪರ್ಸ್ನಲ್ ಒಪಿನಿಯನ್ ತುಂಬ ಇರಿಲೆವೆಂಟ್ ಅನ್ಸ್ಬಿಡುತ್ತೆ. ಅದನ್ನೆಲ್ಲ ಓದ್ಕೊಂಡು ನಾವು ಮತ್ತೆ ರೆವಿನ್ಯೂ ಸರ್ವಿಸ್ಗೆ ಹೋಗಬೇಕು ವರ್ಕ್ ಮಾಡೋಕ್ಕೆ ಅಂತ ಬಂದಾಗ, ಎಷ್ಟೋ ಜನಕ್ಕೆ ತುಂಬ ಎಫಿಷಿಯೆಂಟ್ ಇರ್ತಾರೆ ಕ್ಯಾಂಡಿಡೇಟ್ಗಳು, CAಗಳು, ಅವ್ರಿಗೆಲ್ಲ ಎಂಟ್ರಿನೇ ಸಿಗಲ್ಲ. ಅಥವಾ ಮನೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಅರ್ನಿಂಗ್ ಸ್ಟಾರ್ಟ್ ಮಾಡಲೇಬೇಕು ಅನ್ನೋಂಥವ್ರಿಗೆ ಮತ್ತೆ ಕುತ್ಕೊಂಡು UPSC KPSC ಸ್ಟಡಿ ಮಾಡಬೇಕು ಅನ್ನೋಷ್ಟು ಸ್ಕೋಪ್ ಇರಲ್ಲ. ಅದ್ರ ಜೊತೆಗೆ ಕಾಂಪಿಟೇಟರ್ಸ್ ಇರ್ತಾರಲ್ಲ, ಅದೇ ಎಕ್ಸಾಮ್ಗೆ ಅಂತಾನೆ ಮೋರ್ ದೆನ್ 3 years 4 years ಡೇ ನೈಟ್ ಕುತ್ಕೊಂಡು ಓದ್ತಾ ಇರ್ತಾರೆ. ಅವ್ರ ಜೊತೆಲ್ಲ ಕಾಂಪೀಟ್ ಮಾಡಬೇಕಾಗಿರೋದು ಒಂದು ತುಂಬ ದೊಡ್ಡ ಸವಾಲಾಗಿರುತ್ತೆ. ಸೊ ಹಂಗಾಗಿ ಗೌರ್ಮೆಂಟ್ ಎಕ್ಸಾಮ್ ಯಾರು ತುಂಬ ಪ್ಯಾಷನ್ ಇರುತ್ತೆ, ನಾನು ಸರ್ವಿಸ್ ಕೊಡಬೇಕು ಅನ್ನೋಂಥವ್ರು ಧಾರಾಳವಾಗಿ CA ಮಾಡಿಕೊಂಡು ಕೂಡ ನೀವು ಎಕ್ಸಾಮ್ಗಳನ್ನು ತಗೊಂಡು ನೀವು ಸರ್ವಿಸನ್ನು ಕೊಡ್ಬೋದು. ಹಾಗೆ ಅರ್ನಿಂಗ್ಸ್ ಅಂತ ಬಂದಾಗ ನೋಡಿ, ನೀವು ಯಾವುದೇ ಜಾಬಲ್ಲಿ ಇರ್ಬೋದು, ಅಥವಾ ಯಾವುದೇ ಫರ್ಮಲ್ಲಿ ಪಾರ್ಟ್ನರ್ ಆಗಿರ್ಬೋದು, ಅದು ಯಾವ ಥರ ಟರ್ಮ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾವ ಥರ ರೆವಿನ್ಯೂ ಶೇರ್ ಮಾಡ್ತಾರೆ, ಸ್ಯಾಲ್ರಿ ಕೊಡ್ತಾರೆ, ಬೋನಸ್ ಕೊಡ್ತಾರೆ. ಬಟ್ ಇದೆಲ್ಲ ತುಂಬ ಲಿಮಿಟೆಡ್ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಪ್ರಾಕ್ಟೀಸ್ ಅಂತ ಬಂದಾಗ ನಿಮಗೆ ನೀವೆಷ್ಟು ಎಕ್ಸೆಪ್ಷನಲಿ ಗುಡ್ ಇರ್ತೀರಾ, ಕ್ವಾಲಿಟಿ ಸರ್ವಿಸ್ ಡೆಲಿವರಿ ಮಾಡೋದ್ರಿಂದ ಇರ್ಬೋದು, ಫೇರ್ ಪ್ರೈಸ್ ಬಿಡ್ ಮಾಡೋದ್ರಿಂದ ಇರ್ಬೋದು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಹಾಗೆ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಏನಿರುತ್ತೆ ಯಾವುದೇ ಸರ್ವಿಸ್ ಕೊಡಬೇಕಾದ್ರೆ. ಸೊ ಇದೆಲ್ಲ ಬಂದಾಗ ನೀವು ಪ್ರಾಕ್ಟೀಸಲ್ಲಿ ನಿಮಗೆ ಒಂದು ಅನ್ಲಿಮಿಟೆಡ್ ಸ್ಕೋಪ್ ಇರುತ್ತೆ. ನೀವು 1 month ಅಂತ ಬಂದಾಗ ನೀವೆಷ್ಟು ಜನ ಕ್ಲೈಂಟ್ಗಳಿಗೆ ಸರ್ವಿಸ್ ಕೊಡ್ತೀರಾ, ನಿಮ್ಗೆ ಅಷ್ಟು
ಮ್ಯಾಕ್ಸಿಮಮ್ ಫೀಸ್ ತಗೊಳ್ಳೋಂಥ ಸ್ಕೋಪ್ ನಿಮಗೆ ಓನ್ ಪ್ರಾಕ್ಟೀಸ್ ಅಂತ ಬಂದಾಗ ಇರುತ್ತೆ. ಅದೇ ಥರ ನೀವು ಜಾಬ್ಗೆ ಅಂತ ಬಂದಾಗ ನಿಮಗೆ ಮಂತ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಈವನ್ ಇನ್ ಕೇಸ್ ನಮ್ಮ ಫರ್ಮ್ಸ್ಗಳಲ್ಲೆಲ್ಲ CA ಫರ್ಮಲ್ಲಿ ಏನಾದರೂ ಜಾಯ್ನ್ ಆದರೆ ನೀವು ನೈಟ್ ಎಷ್ಟೇ ಓವರ್ ಟೈಮ್ ಕೆಲಸ ಮಾಡಿ ಕೆಲವೊಂದು ಸತಿ ಓವರ್ ಟೈಮ್ ಪೇ ಕೊಡಲ್ಲ. ಆ್ಯಂಡ್ ಈವನ್ ಸಂಡೇ ಕೆಲಸ ಮಾಡಿದ್ರು ಕೂಡ ಓವರ್ ಟೈಮ್ ಪೇ ಕೊಡಲ್ಲ, ಕಾಂಪ್ ಆಫ್ ತೊಗೊಂಡ್ಬಿಡಿ ಅನ್ನೋ ಥರ ಹೇಳಿ ಸಮಜಾಯಿಷಿ ಕೊಡುವಂಥ ಪ್ರಾಕ್ಟೀಸ್ಗಳಿರ್ತವೆ ಎಷ್ಟೊಂದು CA ಫಾರ್ಮ್ಗಳಲ್ಲೂ ಕೂಡ. ಈವನ್ ಕಾರ್ಪೊರೇಟ್ ಅಂತ ಬಂದಾಗಲೂ ಕೂಡ ನಿಮ್ಗೆ ಒಂದಷ್ಟು ವರ್ಕ್ ಅಸೈನ್ ಮಾಡಿಬಿಟ್ಟಿರ್ತಾರೆ. ಆ ವರ್ಕನ್ನು ನೀವು ಇಷ್ಟು ಟೈಮಲ್ಲೇ ಮುಗಿಸ್ತೀರಾ, 7 hours ಮುಗಿಸ್ತೀರಾ, ನಿಮಗೆ ಬಿಟ್ಟಿದ್ದು. ಅದೇ ನೀವು 10 hours ಕುತ್ಕೊಂಡು ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ಇಲ್ಲ ನೈಟೆಲ್ಲ ಕುತ್ಕೊಂಡು ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ಇಷ್ಟು ವರ್ಕ್ ಮಾಡಿಬಿಡಿ. ಈ ಥರ ಒಂದು ಟೈಮನ್ನು ಅಥವಾ ವರ್ಕ್ ಸ್ಟೈಲ್ ಇದ್ದಾಗ ನಿಮಗೆ ಎಷ್ಟು ಟೈಮ್ ಅನ್ನೋದು ಲಿಮಿಟ್ ಇರಲ್ಲ. ನೀವು ಕೆಲಸ ಮಾಡ್ತಾನೆ ಇರ್ತೀರ. ಆ್ಯಂಡ್ ಓವರ್ ಟೈಮ್ ಆಗಲಿ, ಬೋನಸ್ ಆಗಲಿ, ಎಕ್ಸ್ಟ್ರಾ ಅದರ್ವೈಸ್ ನೀವು ಜಾಯ್ನ್ ಆಗಬೇಕಾದ್ರೆ ಏನು ಟರ್ಮ್ಸ್ ಇರುತ್ತೆ, ಅದರ್ವೈಸ್ ನಿಮಗೆ ಯಾವುದೇ ಥರ ಎಕ್ಸ್ಟ್ರಾ ಬೋನಸ್ ಕ್ಲೈಮ್ ಮಾಡೋಕ್ಕೂ ಕೂಡ ಏನೂ ಸ್ಕೋಪ್ ಇರಲ್ಲ. ವೆನ್ ಇಟ್ ಕಮ್ಸ್ ಟು ಪ್ರಾಕ್ಟೀಸ್ ಅಂತ ಬಂದಾಗೂ ಕೂಡ ನಿಮಗೆ ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ, ಥ್ರೆಟ್ಸ್ ಇರುತ್ತೆ. ಜಾಬ್ ಅಂತ ಬಂದಾಗಲೂ ಅಷ್ಟೇ ಚಾಲೆಂಜಸ್ ಎಲ್ಲಿರಲ್ಲ, ಎಲ್ಲ ಕಡೆನೂ ಇರುತ್ತೆ. ಎಲ್ಲ ತರಹದ ಕಾಂಪಿಟೇಷನ್ಗಳಿರುತ್ತೆ. ಬರೀ ನಾವೊಬ್ಬರೇ ಅಲ್ಲ, CA ಪ್ರೊಫೆಷ್ನಲ್ ಅಲ್ಲ, ಬೇರೆ ಪ್ರೊಫೆಷನ್ ಇಂದ ಬಂದಿರೋವಂಥವ್ರು ಕೂಡ ಈಕ್ವಲ್ ಆಗಿ ಕಾಂಪಿಟೇಷನ್ ಕೊಡುವಂಥದ್ದು ಇರುತ್ತೆ. ಜಾಬ್ ಅಂತ ಬಂದಾಗ ನಿಮಗೆ ಒಂದು ಡಿಪಾರ್ಟ್ಮೆಂಟ್ ಇದ್ದಾಗ ಅಥವಾ ಎಲ್ಲ ಮ್ಯಾನೇಜ್ಮೆಂಟ್ಗಳ ಜೊತೆಲಿ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಕಾರ್ಪೊರೇಟ್ಸ್ ಅಂತ ಬಂದಾಗ. ಸೊ ಯಾರೆಲ್ಲ ಕಾರ್ಪೊರೇಟಲ್ಲಿ ಆಲ್ರೆಡಿ ವರ್ಕ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಇನ್ ಕೇಸ್ ಏನಾದರೂ ಒಬ್ಬರ ಹತ್ರ ಟೀಮಲ್ಲಿ ಯಾರ ಹತ್ರ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತಂದರೆ ಅಲ್ಲಿ ವರ್ಕ್ ಮಾಡೋಕ್ಕೆ ಒಂದು ಒಳ್ಳೆ ಎನ್ವೈರನ್ಮೆಂಟು ಕೂಡ ಇರೋದಿಲ್ಲ, ಒಳ್ಳೆ ಮೂಡ್ ಕೂಡ ಇರೋದಿಲ್ಲ. ಹಾಗೆ ವೆನ್ CA ಫರ್ಮ್ ಅಂತ ಬಂದಾಗಲೂ ಕೂಡ ಅಷ್ಟೇ, ತುಂಬ ಫರ್ಮ್ ಇರ್ಬೋದು, ಕಾರ್ಪೊರೇಟ್ ಇರ್ಬೋದು, ಕೆಲವೊಂದಷ್ಟು ಪೊಲಿಟಿಕ್ಸ್ ಅಲ್ಲೇ ಇರುತ್ತೆ. ಅಲ್ಲಿ ಬಂದಾಗ ಅದನ್ನೆಲ್ಲ ನೀವು ಏನು ತಾಳ್ಮೆಯಿಂದ ಧೈರ್ಯವಾಗಿ ಎದುರಿಸ್ಬೇಕಾಗತ್ತೆ. ಎಲ್ಲ ಥರ ಸಿಚುವೇಶನ್ಗಳಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡುವಂಥ ಧೈರ್ಯವನ್ನು ಇಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ಪ್ರಾಕ್ಟೀಸ್ ಅಂತ ಬಂದಾಗಲೂ ಕೂಡ ಅದರದ್ದೇ ಆದ ಚಾಲೆಂಜಸ್ಗಳಿರ್ತವೆ. ಅದಾದಮೇಲೆ ಥ್ರೆಟ್ ಅಂತ ಬಂದಾಗ, ನೀವು ಕಾರ್ಪೊರೇಟ್ ಅಂತ ಬಂದಾಗ ನಿಮ್ಮನ್ನು ಯಾವಾಗ ಬೇಕಾದರೂ ಜಾಬಿಂದ ತೆಗ್ದಾಕ್ಬಿಡ್ಬೋದು. ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ ಮುಗಿದಾಗ ಅಥವಾ ಬೇರೆ ಫ್ರೆಷರ್ಸ್ ಬರ್ತಾ ಇದ್ದಾರೆ ಅಥವಾ ನಿಮಗೆ ಒಂದು 20 lakh ಪ್ಯಾಕೇಜ್ ಕೊಡ್ತಾರೆ ಅಂತ ಬಂದಾಗ ಇನ್ನೊಂದಷ್ಟು ಫ್ರೆಷರ್ಸ್ ಅದಕ್ಕಿಂತ ಕಮ್ಮಿ 10 lakhಗೆ ವರ್ಕ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಬಂದಾಗ ಸೇಮ್ ಕೆಲಸ ಅದೇ ಒಬ್ಬರು ಎಕ್ಸ್ಪೀರಿಯನ್ಸ್ಡ್ CA ಮಾಡೋಂಥದ್ದೇ 2-3 ಜನ CAಗಳನ್ನ ಹೈಯರ್ ಮಾಡಿ ಕೂಡ ಮಾಡೋವಂಥ ಸ್ಕೋಪ್ ಇರುತ್ತೆ. ಇದನ್ನೆಲ್ಲ ಕರೋನಾ ಟೈಮಲ್ಲಿ ಯಾರು ವರ್ಕ್ ಮಾಡಿದ್ದಾರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಯಾರು ಹೈ ಪ್ಯಾಕೇಜ್ ಇರುವಂಥ ಪ್ರೊಫೈಲ್ಗಳಿತ್ತು ಅವ್ರನ್ನೆಲ್ಲ ಈಸಿಯಾಗಿ ಜಾಬಿಂದ ತೆಗ್ದಾಕ್ಬಿಟ್ಟಿದ್ದಾರೆ ಆ ಟೈಮಲ್ಲಿ. ಸೊ ಈ ಥರ ಒಂದಷ್ಟು ಥ್ರೆಟ್ಗಳಿರ್ತವೆ, ಜಾಬಿಂದ ಯಾವಾಗ ಬೇಕಾದ್ರೂ ತೆಗ್ದಾಕ್ಬೋದು. ಹಾಗೆ ನೀವು ಹೊಸ ಜಾಬ್ ತೊಗೊಳ್ಬೇಕಾದ್ರೂ ಕೂಡ ನೀವು ಅಷ್ಟೇ ಪ್ಯಾಕೇಜ್ ಇರುವಂಥ ಜಾಬ್ಗಳು ತೊಗೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಹಾಗೆ ಜಾಬಲ್ಲಿ ಇದ್ದುಕೊಂಡು ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿರ್ತಾರಲ್ಲ, ಒಂದಷ್ಟು ಸ್ಯಾಲ್ರಿ ಬರ್ತಾ ಇರುತ್ತೆ, ಫಿಕ್ಸ್ಡ್ ಸ್ಯಾಲರಿ, ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ. ಆಗ ಮತ್ತೆ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಹೊಸದಾಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಯಾರು ಕ್ಲೈಂಟ್ಸ್ಗಳು ಒಂದು 100-200 ಈ ಥರ ಕ್ಲೈಂಟ್ ಬೇಸ್ ಇರಲ್ಲ. ನೀವು ಎಲ್ಲ ಕ್ಲೈಂಟ್ಗಳನ್ನು ಅರ್ನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಫಸ್ಟ್ ತಿಂಗಳಲ್ಲಿ ಬಂದಾಗ ನಿಮಗೆ ಮಿನಿಮಮ್ ಒಂದು ಫೀಸ್ ಬರುತ್ತೆ. ಸೆಕೆಂಡ್ ಮಂತ್, ಥರ್ಡ್ ಮಂತ್, 1 year, 2 year ಈ ಥರ ಬಂದಾಗ ನಿಮಗೆ ಫೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಲ್ಲ ಸ್ಟೇಜ್ಗಳಲ್ಲಿ, ಎಲ್ಲ ವರ್ಷಗಳಲ್ಲಿ ಬಂದಾಗ. ಸೊ ಅಷ್ಟು ತಾಳ್ಮೆ ಇರಬೇಕಾಗುತ್ತೆ ನೀವು ಪ್ರಾಕ್ಟೀಸ್ ಅಂತ ಬಂದಾಗ. ಒಂದ್ಸತಿ ಕ್ಲೈಂಟ್ ರೊಟೇಷನ್ ಆಗೋದು ಕೂಡ ಸಾಮಾನ್ಯ ಇರುತ್ತೆ. ನೀವು ಎಷ್ಟೇ ಚೆನ್ನಾಗಿ ಕ್ವಾಲಿಟಿ ಸರ್ವಿಸನ್ನು ಕೊಡಿ, ಬೇರೆ ಬೇರೆ ವಿಷಯಗಳು ಅಂತ ಬಂದಾಗ ಫೀಸ್ ಇರ್ಬೋದು ಅಥವಾ ಅವ್ರಿಗೆ ಕೆಲವೊಬ್ರು ಮನೆ ಹತ್ರನೇ ನಮಗೆ ಆಡಿಟರ್ ಬೇಕು ಅನ್ನೋಂಥದ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾವು ಇವಾಗ ಬೆಂಗಳೂರು ಅಂತ ಸಿಟಿ ಬಂದಾಗ ಎಷ್ಟು ದೊಡ್ಡದಿದೆ, ನಾವು ಎಲ್ಲ ಕಡೆನೂ ನಾವು ಬ್ರಾಂಚ್ಗಳನ್ನು ಓಪನ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಹಾಗಂತ ಬಂದಾಗ ಎಷ್ಟು ನಮ್ಮ ಕಾಸ್ಟ್ ಎಷ್ಟಾಗ್ಬಿಡುತ್ತೆ. ಸೊ ಆ ಥರ ಒಂದಷ್ಟು ಪಾಯಿಂಟ್ಸ್ಗಳು ಇರ್ತವೆ ಯಾವುದು ಕ್ಲೈಂಟ್ಸ್ ಬರ್ತಾ ಇದ್ದಾರೆ ಅಂತ ಬಂದಾಗ. ಈಗೆಲ್ಲ ಡಿಜಿಟಲ್ ಫ್ರಾಡ್ ಕೂಡ ತುಂಬ ಕಾಮನ್ಲಿ ನೋನ್. ಇವಾಗ ಯಾರಿಗೆ KYC ಡಾಕ್ಯುಮೆಂಟ್ಗಳು ಕೊಡಬೇಕಂದ್ರೂ ಕೂಡ ತುಂಬ ಯೋಚನೆ ಮಾಡ್ತಾರೆ. ಈವನ್ CA ಅಂತ ಬಂದಾಗಲೂ ಕೂಡ ಅವ್ರಿಗೆ ಕೊಡಬೇಕಾ ಇಲ್ವಾ ಫೈಲ್ಗಳು ತುಂಬ ದೂರದಲ್ಲಿರೋರಿಗೆ. ಅಂದರೆ ಎಲ್ಲರ ಮೈಂಡ್ಸೆಟ್ ಒಂದೇ ಥರ ಇರೋಲ್ಲ. ಕೆಲವೊಬ್ರು ಸ್ವಲ್ಪ ಏಜ್ ಆಗಿರೋರಾದರೆ ಈ ಟೆಕ್ನಾಲಜಿಗೆ ಯಾರು ಅಡಾಪ್ಟ್ ಮಾಡ್ಕೊಂಡಿರಲ್ಲ, ಅಭ್ಯಾಸ ಇರಲ್ಲ, ಏನು ನಾವು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಆ ಥರ ಕ್ಲೈಂಟ್ಗಳನ್ನ ತಗೊಳ್ಳೋದು ಸ್ವಲ್ಪ ಚಾಲೆಂಜ್ ಇರುತ್ತೆ. ಮತ್ತು ಕೆಲವೊಂದಷ್ಟು ಥ್ರೆಟ್ ಅಂತ ಬಂದಾಗ ಪ್ರಾಕ್ಟೀಸಲ್ಲಿ ಕೆಲವೊಬ್ರು ಕ್ಲೈಂಟ್ಸ್ ಇರ್ತಾರೆ. ಯಾವ ಥರ ಅಂದರೆ
ನಾವು ಒಂದು ಸ್ಕೋಪನ್ನು ಡಿಟರ್ಮೈನ್ ಮಾಡಿರ್ತೀವಿ. ಯಾವುದೇ ಒಂದು ಸರ್ವಿಸ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟನ್ನು ಮಾಡ್ಕೊಳ್ತೀವಿ. ಸೊ ಅದರಲ್ಲಿ ಒಂದು ಡಿಫೈನ್ಡ್ ಸ್ಕೋಪ್ ಆಫ್ ವರ್ಕ್ ಇರುತ್ತೆ. ನಾವು ಇಷ್ಟು ಕೆಲಸ ಮಾಡ್ತೀವಿ ಅಂತಂದರೆ ಇಷ್ಟು ಫೀಸ್ ತೊಗೊಳ್ಬೇಕು ಅನ್ನುವಂಥದ್ದು. ಸೊ ಆ ಕೆಲಸ ಮಾಡಿದ್ಮೇಲೂ ಕೂಡ ಬಂದು ಜಬರ್ದಸ್ತಿ ಮಾಡುವಂಥ ಕ್ಲೈಂಟ್ಗಳು ಕೂಡ ಇರ್ತಾರೆ. ತುಂಬ ರಫ್ ಆ್ಯಂಡ್ ಟಫ್ ಮಾಡುವಂಥವ್ರು ಇರ್ತಾರೆ. ನೀವಿಲ್ಲ ಇಷ್ಟು ಫೀಸ್ ತೊಗೊಂಡಿದ್ರೆ ನೀವು ಈ ಕೆಲಸನೂ ಮಾಡಲೇಬೇಕು ಅನ್ನೋಂಥವ್ರು ಇರ್ತಾರೆ. ಸೊ ಆಗ ನೀವು ಅದೇ ಥರ ಅವ್ರ ಜೊತೆಲಿ ಮಾತಾಡಬೇಕಾಗತ್ತೆ. ಅವ್ರಿಗೆ ಕನ್ವಿನ್ಸ್ ಮಾಡೋದಿರ್ಬೋದು ಅಥವಾ ಅವ್ರಿಗೆ ಮ್ಯಾನೇಜ್ ಮಾಡೋದಿರ್ಬೋದು. ಈ ಥರ ಕ್ಲೈಂಟ್ ಬಂದಾಗ ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋಂಥದ್ದು ಕೂಡ ನೀವು ನೋಡಬೇಕಾಗತ್ತೆ ಪ್ರಾಕ್ಟೀಸಲ್ಲಿ ಅಂತ ಬಂದಾಗ. ಎಲ್ಲ ತರಹದ ಕ್ಲೈಂಟ್ಸ್ಗಳು ಇರ್ತಾರೆ. ಆಮೇಲೆ ಇವಾಗ ಇನ್ ಕೇಸ್ ಸಮ್ ಟೈಮ್ ನೀವು ತಗೊಂಡಿರೋಂಥ ದುಡ್ಡಿಗೆ ಎಷ್ಟೇ ಚೆನ್ನಾಗಿ ಸರ್ವಿಸ್ ಕೊಟ್ಟಿರಿ, ಸ್ಟಿಲ್ ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ಗೂಗಲ್ ರಿವ್ಯೂವಲ್ಲೆಲ್ಲ ನೆಗೆಟಿವ್ ರಿವ್ಯೂ ಕೊಡೋದು, ಬರೀ 1 ಸ್ಟಾರ್ ರೇಟಿಂಗ್ ಕೊಡೋದು, ಈ ಥರ ಕೂಡ ತುಂಬ ಕ್ಲೈಂಟ್ಸ್ ಇರಿಟೇಟ್ ಮಾಡುವಂಥವ್ರು ಇರ್ತಾರೆ. ಹಾಗೆ ಫೀಸ್ ಅಂತ ಬಂದಾಗಲೂ ಕೂಡ ಕೆಲವೊಬ್ರು ವರ್ಕ್ ಮಾಡ್ಕೊತಾರೆ, ಫೀಸೇ ಕೊಡಲ್ಲ. ನಾವು ಮತ್ತೆ ಏನಾದ್ರು ರಿಪೀಟೆಡ್ ರಿಮೈಂಡರ್ಸ್ ಕಳಿಸ್ತೀವಿ, ಫೀಸ್ ಕಳಿಸಿ ಅಂತ ಬಂದಾಗಲೂ ಕೂಡ ನೆಗೆಟಿವ್ ರಿವ್ಯೂಗಳು ಕೊಟ್ಬಿಡೋದು, ಲೋ ರೇಟಿಂಗ್ ಕೊಟ್ಬಿಡೋದು, ಈ ಥರ ಎಲ್ಲ ಇರುತ್ತೆ. ಕೆಲವೊಂದು ಆಡಿಟ್ ಅಂತ ಬಂದಾಗಲೂ ಕೂಡ ಅದೇ ಥ್ರೆಟ್, ಅದರದ್ದೇ ಆದ ಥ್ರೆಟ್ಗಳಿರ್ತವೆ. ನೀವು ಯಾರಾದರೂ ಇಂಥವ್ರೆ ಅಂತ ಹೇಳಕ್ಕೆ ಹೋಗಲ್ಲ ನಾನು, ಆಮೇಲೆ ಮತ್ತೆ ಅವರು ಕಮೆಂಟಲ್ಲಿ ಮೆನ್ಷನ್ ಮಾಡೋಕ್ಕೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತೀರಾ ಅಂತ ಮಾಡಿಬಿಟ್ರೆ ಕಷ್ಟ. ನೀವು ಆಡಿಟ್ ರಿಪೋರ್ಟಲ್ಲಿ ಸೈನ್ ಮಾಡಲೇಬೇಕು. ನಿಮ್ಮನ್ನ ಮಾಡಿಲ್ಲ ಅಂತಂದರೆ ನೀವು ಮನೆಯಲ್ಲಿ ಗೊತ್ತು ನನಗೆ ಎತ್ಬಿಡ್ತೀನಿ ಅಂತೆಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ. ಆಡಿಟ್ ರಿಪೋರ್ಟ್ ಎಷ್ಟೇ ಥ್ರೆಟ್ ಇರಲಿ, ಎಷ್ಟೇ ಸ್ಕ್ಯಾಮ್ ಇರಲಿ, ಏನೇ ಮಾಡಲಿ, ಅವಾಗ ನಾವು ಸೈನ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ನಮ್ಮ ಲೈಫ್ ಹೋಗ್ಬಿಡುತ್ತೆ. ಸೈನ್ ಮಾಡಿದ್ವಿ ಅಂತಂದರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಬಿಡ್ತಾರ, ಏನಾಗುತ್ತೆ, ಅವರು ನಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ಈ ಥರ ಎಲ್ಲ ಬಂದಾಗ ನಾವು ಈಗೆಲ್ಲ ನಂದು ಅಂತ ಬಂದಾಗ ನಾನು ಪರ್ಸ್ನಲ್ ಆಗಿ ಇವಾಗಿರೋಷ್ಟು ಎಕ್ಸ್ಪರ್ಟೈಸಲ್ಲಿ ನಾನು ಫಸ್ಟ್ ಕಾಲಲ್ಲಿ ಮಾತಾಡ್ಬೇಕಾರೆ ಅಥವಾ ಫಸ್ಟ್ ಅಪಾಯಿಂಟ್ಮೆಂಟ್ ಇದ್ದಾಗ ಕ್ಲೈಂಟ್ ಜೊತೆ ಮಾತಾಡ್ಬೇಕಾದ್ರೆ ನಾನು ಅಲ್ಲೇ ಫಿಲ್ಟರ್ ಮಾಡಿಬಿಡ್ತೀನಿ. ನಾನು ಒಂದು ಕ್ಲೈಂಟ್ನ ಸ್ಟಡಿ ಮಾಡೋಷ್ಟು ಒಂದಷ್ಟು ಎಕ್ಸ್ಪರ್ಟೈಸ್ ಬಂದ್ಬಿಟ್ಟಿದೆ ನನಗೆ. ಇವಾಗ ಕಾಲಲ್ಲಿ ಮಾತಾಡ್ಬೇಕಂದ್ರೆ ಗೊತ್ತಾಗತ್ತೆ ಯಾರು ಜೆನ್ಯೂನ್ ಕ್ಲೈಂಟ್ ಇರ್ತಾರೆ, ಯಾರು ಇಲ್ಲ, ಯಾವ ಕ್ಲೈಂಟ್ಸ್ನ ನಾವು ರಿಟೈನ್ ಮಾಡ್ಬೋದು, ಯಾವ ಕ್ಲೈಂಟ್ನ ರಿಟೈನ್ ಮಾಡಬಾರ್ದು, ಬಿಟ್ಬಿಡ್ಬೇಕು ಅನ್ನುವಂಥ ಒಂದು ಎಕ್ಸ್ಪರ್ಟೈಸ್ ಇದೆ. ಬಟ್ ಆ್ಯಸ್ ಅ ಫ್ರೆಷರ್ ಅಂತ ಬಂದಾಗ ಇದೆಲ್ಲ ನೋಡಿ ನೀವು ವರ್ಕ್ ಮಾಡ್ತಾನೆ ಕಲಿಬೇಕಾಗತ್ತೆ. ಈ ಪ್ರಾಕ್ಟೀಸ್ ಅಂತ ಬಂದಾಗ ಆ ರಿಲೆವೆಂಟ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸನ್ನು ಯಾರು ಸೀನಿಯರ್ಸ್ ಬಂದು ಎಜುಕೇಟ್ ಮಾಡಲಿ, ಏನೇ ಮಾಡಲಿ, ನಿಮ್ಮದೇ ಆದ ನೀವೇ ಓನ್ ಎಕ್ಸ್ಪೀರಿಯನ್ಸ್ನ ಬಿಲ್ಡ್ ಮಾಡಬೇಕು. ಸೊ ಇದೆಲ್ಲ ಒಂದಷ್ಟು ಚಾಲೆಂಜಸ್, ಥ್ರೆಟ್ಸ್ ನೀವು ಜಾಬ್ಗೆ ಅಂತ ಹೋದಾಗ ಅಥವಾ ಪ್ರಾಕ್ಟೀಸಲ್ಲಿ ಇದ್ದಾಗ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಆಲ್ ದ ಪಾಯಿಂಟ್ಸ್. ಆ್ಯಂಡ್ ಸ್ಯಾಲರಿ ಪ್ಯಾಕೇಜ್ ಒಂದು ಪಾಯಿಂಟ್ ಮಿಸ್ ಮಾಡಿದ್ದೆ. ಜಾಬ್ಗೆ ಅಂತ ಹೋಗ್ತೀರಾ ಆ್ಯಸ್ ಅ ಫ್ರೆಷರ್ ಅಂತ ಬಂದಾಗ ನೀವು ಲೈಕ್ ಮಿನಿಮಮ್ ಅಂತ ಬಂದಾಗ ಒಂದು 6 lakh ಪ್ಯಾಕೇಜ್ ಆದರೂ ಆಫರ್ ಮಾಡ್ತಾರೆ CAಗಳಿಗೆ ಈಗಿರುವಂಥ ಟ್ರೆಂಡಲ್ಲಿ. ಆ್ಯಂಡ್ ನೀವೇನಾದರೂ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದೀರಾ ಆ್ಯಂಡ್ ಬೇರೆ MNCಗಳಿಗೆ ಟ್ರೈ ಮಾಡ್ತೀರಾ ಅಂತ ಅಂದಾಗ 10 ಲಕ್ಷದಿಂದನೂ ಕೂಡ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವೇನಾದರೂ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗಲ್ಲಿ ನೀವೇನಾದರೂ ಜಾಯ್ನ್ ಆಗ್ತಾ ಇದ್ದೀರಾ ಅಂತಂದರೆ 20 lakh, 25 lakh, 30 lakh ಕೂಡ ಫಸ್ಟ್ ಟೈಮೇ ಆಫರ್ ಮಾಡಿರುವಂಥ ಎಕ್ಸಾಂಪಲ್ಗಳು ಕೂಡ ಇದೆ. ಹಾಗೆ ನೀವು ಅದೇ ಇಂಡಸ್ಟ್ರಿಯಲ್ಲೇ ಕಂಟಿನ್ಯೂ ಮಾಡ್ತಾ ಇದೆ ಆ್ಯಸ್ ಅನ್ ವೆನ್ ನಿಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಸಿಕ್ಕಿದಾಗೆ ನಿಮಗೆ ಆ ಪ್ರಮೋಷನ್ಗಳು ಸಿಗ್ತಾ ಇರುತ್ತೆ. ಹೈಯರ್ ಲೆವೆಲ್ಗೆ ಹೋಗ್ತಾ ಇರ್ತೀರ. ಅಕೌಂಟೆಂಟ್ ಆಗಿ ಜಾಯ್ನ್ ಆದವರು ಟೀಮ್ ಮ್ಯಾನೇಜರ್ ಆಗ್ಬೋದು, ಹಾಗೆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗ್ಬೋದು, ಅದಾದಮೇಲೆ ಚೀಫ್ ಫಿನಾನ್ಷಿಯಲ್ ಆಫೀಸರ್ ಆಗ್ಬೋದು. ಹೀಗೆ ಒಂದು ಕಂಪ್ನಿನೇ ರನ್ ಮಾಡೋಷ್ಟು ಲೆವೆಲ್ಗೆ ನೀವು ಹೋದಾಗ ನಿಮಗೆ ಅದೇ ಥರ ಪ್ಯಾಕೇಜ್ ಕೂಡ ಸಿಗುತ್ತೆ ಸ್ಯಾಲರಿ ಅಂತ ಬಂದಾಗ. ಆ್ಯಂಡ್ ಅಗೇನ್ ಆ ಥರ ಡೆಸಿಗ್ನೇಷನಲ್ಲೇ ಇದ್ದೀರಾ ಅಂತ ಅಂದಾಗ ಅಷ್ಟೇ ಜವಾಬ್ದಾರಿಗಳಿರುತ್ತೆ, ಅಷ್ಟೇ ನೀವು ಟೈಮನ್ನು ಕೂಡ ಕೊಡಬೇಕಾಗತ್ತೆ. ನೀವು ಎಲ್ಲೇ ಆಗಲಿ, ನೀವು ಪ್ರಾಕ್ಟೀಸ್ ಇರಲಿ, ಜಾಬ್ ಇರಲಿ, ಆ ಚಾಲೆಂಜ್ಗಳನ್ನು ಮೀರಿ ನೀವು ನಿಲ್ಲಬೇಕಾಗತ್ತೆ. ಏನೋ ಕಷ್ಟ ಆಯಿತು ಅಂದಾಗ ಬೇಗ ಸ್ವಿಚ್ ಮಾಡಬಾರ್ದು. ಇನಿಷಿಯಲ್ ಡೇಸಲ್ಲಿ ನಾನು ಹೇಳ್ತಾ ಇರೋದು, ಒಂದು 5 years 10 years ಆಯಿತು ಅಂದಾಗ ನಿಮಗೆ ಸಾಕಷ್ಟು ಸ್ಕಿಲ್ಸ್ ಬಂದ್ಬಿಟ್ಟಿರುತ್ತೆ, ಬೈ ಎಕ್ಸ್ಪೀರಿಯನ್ಸ್ ನಿಮಗೆ ಬಂದ್ಬಿಡುತ್ತೆ. ಆಗೇನು ನಿಮಗೆ ಕಷ್ಟ ಆಗಲ್ಲ. ಬಟ್ ಇನಿಷಿಯಲ್ ಡೇಸ್ ಅಂತ ಬಂದಾಗ ಪ್ರಾಕ್ಟೀಸ್ ಇರ್ಬೋದು, ನಿಮಗೆ ಒಂದು 4 to 5 years ತೊಗೊಂಡ್ಬಿಡುತ್ತೆ ಪ್ರಾಕ್ಟೀಸಲ್ಲಿ ಸೆಟಲ್ ಆಗೋಕ್ಕೆ. ಅದೇ ಜಾಬ್ ಅಂತ ಬಂದಾಗ ನಿಮಗೆ ಸ್ಟಾರ್ಟಿಂಗೇ ನಿಮಗೆ ಒಳ್ಳೆ ಪ್ಯಾಕೇಜ್ ಸ್ಯಾಲ್ರಿ ಸಿಗ್ತಾ ಇರುತ್ತೆ, ಪ್ರಾಕ್ಟೀಸಲ್ಲಿ ನಿಮ್ಗೆ ಅಷ್ಟು ಬರಲ್ಲ. ಅದೇ ನೀವು ಸ್ಯಾಲ್ರಿ ಅಂತ ನೋಡಿಕೊಂಡು ಮತ್ತೆ ನೀವು ಪ್ರಾಕ್ಟೀಸ್ ಬರಬೇಕು ಅಂತಂದರೆ ನಿಮಗೆ ಅದು ಕೂಡ ಕಷ್ಟ ಆಗಿಬಿಡುತ್ತೆ, ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡ್ರೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಿ
ನಾನು ಸದ್ಯಕ್ಕೆ ಈಗ ಫುಲ್ ಟೈಮ್ ಪ್ರಾಕ್ಟೀಸಲ್ಲಿರೋದು. ಜಾಬ್ ಅಂತ ಇಲ್ಲ, ಯಾವುದೂ ಕಂಪ್ನಿಗಾಗಲಿ ಎಲ್ಲೂ ಕೂಡ ಜಾಬ್ ಮಾಡ್ತಾ ಇಲ್ಲ. ಆ್ಯಂಡ್ ಫುಲ್ ಟೈಮ್ ಪ್ರಾಕ್ಟೀಸಲ್ಲಿ ಇದ್ಕೊಂಡು ನಾನು ಸರ್ವಿಸ್ ಕೊಡ್ತಾ ಇರೋದು. ಸೊ ಐ ಥಿಂಕ್ ಈ ವಿಡಿಯೋ ಬಹಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಅಥವಾ ಯಾರೆಲ್ಲ CAಗಳು ಏನು ಕೆಲಸ ಮಾಡ್ತಾರೆ, ಹಾಗೆ ಈ ಜಾಬ್ ಅಂದರೆ ಏನು, ಪ್ರಾಕ್ಟೀಸ್ ಅಂದರೆ ಯಾವ ಥರ ಇರುತ್ತೆ, ಸೊ ಈ ಎಲ್ಲ ಒಂದಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟಿದೆ ಅಂತ ನಾನು ಐ ಬಿಲೀವ್ ಇಟ್. ಸೊ ನಿಮ್ಗೇನಾದರೂ ಬೇರೆ ಯಾರೇ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಅವ್ರ ಪೇರೆಂಟ್ಸ್ ಇರ್ಬೋದು, ಏನಾದರೂ ಕ್ವೆಶ್ಚನ್ ಇತ್ತು ಅಂತಾನೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು, ಅಥವಾ ಕ್ವೆಶ್ಚನ್ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಾನೆ ನೀವು ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ನನ್ನ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.